ಅಧ್ಯಕ್ಷರೇ, ನಾನು ಯಾಕೆಂದರೆ ಯಾರು ಮಾತಾಡೋಕೆ ಅಡ್ಡಿ ಬರ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಸಾವಧಾನ ಕೂತಿದ್ದೀನಿ. ದಯಮಾಡಿ ಇದು ಆಡಳಿತ ಪಕ್ಷ ಅಲ್ಲ, ವಿರೋಧ ಪಕ್ಷದ್ದಲ್ಲ. ಇದು ನಮ್ಮ ರೈತರು ಇವತ್ತು ನಾನು ಇದ್ರ ಬಗ್ಗೆ ಬಿಟ್ಟು ಬೇರೆ ಏನು ಚರ್ಚೆ ಮಾಡಲ್ಲ ಸರ್. ರಾಜ್ಯದ 8-10 ಜಿಲ್ಲೆಯಲ್ಲಿ ತೆಂಗು ಬೆಳೆಗಾರರಿದ್ದಾರೆ. ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ 2,95,000 ಎಕರೆ ಪ್ರದೇಶದಲ್ಲಿ ಇವತ್ತು ತೆಂಗು ಬೆಳೆಗಾರರಿದ್ದಾರೆ. ಮಿಗಿಲಾಗಿ ಒಂದು ಕಡೆ ಇವತ್ತು ಕೊಬ್ಬರಿ ಬೆಲೆ 7,500ಕ್ಕೆ ಬಂದಿದೆ. ಇನ್ನೊಂದು ಕಡೆ 100ಕ್ಕೆ 30% ತೆಂಗಿನ ಗಿಡ ನಾಶ ಆಗ್ತಾಯಿದೆ. ಅದಕ್ಕೆ ಸರಿಯಾಗಿ ಮೆಡಿಸಿನ್ ಕೊಡ್ದಲೆ ಅದು ಸಹ ಒಂದು ಕಡೆ ಇದೆ. ಇವತ್ತು ನಾನೇನಾಗಿತ್ತು, ನನಗೆ ಈ ಸದನಕ್ಕೆ ಬಂದು 25 ವರ್ಷ ಆಯಿತು ಸ್ವಾಮಿ. 25 ವರ್ಷದಲ್ಲಿ ನಾನು ಮಂತ್ರಿ ಇದ್ದರೆ, ನಂದೇನಾದ್ರು ಇದ್ದರೆ ಯಾವುದಾದ್ರು ತನಿಖೆ ಮಾಡಿ ಅಂತ ಬರ್ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಒಂದು 2 ನಿಮಿಷ ನನಗೂ ಅವಕಾಶ ಕೊಡಿ. ಈಗ ನಮ್ಮ ಆತ್ಮಗೌರವ ಚ್ಯುತಿ ಬರುವ ಬರಬೇಕು. ಮುಖ್ಯಮಂತ್ರಿಗಳ ಸಭಾ ನಾಯಕರಿದ್ದಾರೆ. ನಾನು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಹೇಳಿದ್ದೆಲ್ಲ ಕೈ ಮುಗಿದು ಕೇಳ್ತೀನಿ. ಈಗ ನೀವು ಕೂತ್ಕೊಳ್ಳಿ ಅವರೇ. ಈಗ ಮಾನ್ಯ ಸಭಾಧ್ಯಕ್ಷರೇ, ನಾನೀಗ ಅವ್ರ ಮೇಲೆಲ್ಲ ಈಗ ಯಾಕೆಂದ್ರೆ ಇವತ್ತು ಕೊಬ್ಬರಿ ಬೆಲೆ ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ನನಗೆ ಗೊತ್ತಿಲ್ಲ, ಅಷ್ಟೊಂದು ನಾನು ಬುದ್ಧಿವಂತನಲ್ಲ. ನಾನು ಕೇಳೋದು ಇವತ್ತೇನಾರು ನಮ್ಮ ಚಡಕ್ಷೇರ್ ಗೆಲ್ಲಬೇಕಾಗಿದ್ದರೆ ಇವತ್ತಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು 15,000 ನಾಳೆ ಬೆಳಗ್ಗೆ ಸರ್ಕಾರ ಬಂದು ಬೆಳಗ್ಗೆ 24 ಗಂಟೆ ಒಳಗೆ ನಾನು 15,000 ಕೊಡಿಸ್ತೀನಿ ಅಂತ ಹೇಳಿ ಚಡಕ್ಷೇರ್ನ ಗೆಲ್ಲಂಗೆ ಮಾಡ್ಯವ್ರೆ. ಇನ್ನು ಹಲವಾರು ಕೊಬ್ಬರಿ ಸ್ವಲ್ಪ ನೋಡ್ರಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.